ಸ್ನೇಹಿತರೆ ನಮಸ್ಕಾರ. ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಎನ್ನುವ ಗಾದೆ ಮಾತಿದೆ. ಈ ಎರಡೂ ಕಾರ್ಯಗಳು ಬದುಕಿನಲ್ಲಿ ಅನಿವಾರ್ಯ, ಅವಶ್ಯಕ ಮತ್ತು ನೆಮ್ಮದಿ ತರುವಂತದ್ದು. ಮದುವೆ ಬದುಕಿನ ಒಂದು ತಲೆಮಾರಿಗಾದ್ರೆ, ಮನೆ ಅನೇಕ ತಲೆಮಾರುಗಳಿಗೆ ಭಾಗ್ಯವನ್ನ ಒದಗಿಸುವ ನೆಮ್ಮದಿಯ ತಾಣ. ನಗರಗಳಲ್ಲಿ ಒಂದು ಮನೆ ನಿರ್ಮಿಸುವುದೆಂದ್ರೆ ದೊಡ್ಡ ಸವಾಲೇ ಸೈ. ಅದರ ಹೊರತಾಗಿ ನಾಯಿ ಬೆಕ್ಕುಗಳಿಗೆ ಪುಟ್ಟ ಗೂಡು ನಿರ್ಮಿಸಲು ಇಲ್ಲವೇ ಹೋಮ್ ಸ್ಟೇ ಮಾಡಲು ಪುಟ್ಟ ಮನೆ ನಿರ್ಮಿಸುವ ಮನಸ್ಸಿದ್ರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ನಮ್ಮ ಭಾರತದಲ್ಲಿ ಟೈನಿ ಹೋಮ್ ಕಾನ್ಸೆಪ್ಟ್ ಅನ್ನು ಇಲ್ಲಿ ನೀವು ನೋಡುತ್ತಿರುವಂತಹ ಮನೆ ಕೇವಲ 3 ರಿಂದ 4 ಲಕ್ಷ ರೂಪಾಯಿ ಒಳಗೆ ತಯಾರಾಗುವಂತದ್ದು. ಅಷ್ಟೇ ಅಲ್ಲದೆ 2 ರಿಂದ 3 ದಿನಗಳಲ್ಲಿ ರೆಡಿ ಆಗುವಂತದ್ದು. ಕಡಿಮೆ ಖರ್ಚಿನಲ್ಲಿ ಹಾಗೂ ಕಡಿಮೆ ಸಮಯದಲ್ಲಿ ತಯಾರಾಗುವಂತಹ 150 ಸ್ಕ್ವೇರ್ ಫೀಟ್ ಅಲ್ಲಿ ಇರುವ ಮನೆ ಇದಾಗಿದೆ. ಇನ್ನು ಇಷ್ಟು ಸಣ್ಣ ಜಾಗದಲ್ಲಿಯೇ 1 BHK ಅಂದ್ರೆ 1 ಹಾಲ್, 1 ರೂಮ್, 1 ಕಿಚನ್ ಹಾಗೂ 1 ಬಾತ್ರೂಮ್ ಹೊಂದಿರುವ ಮನೆ ಸಾಮಾನ್ಯ ಮನೆಗಳಂತೆ ಗಟ್ಟಿಮುಟ್ಟಾಗಿ ಇರುತ್ತದೆ ಎನ್ನುವುದು ಈ ಕಂಪನಿಯ ಓನರ್ನ ಅಭಿಪ್ರಾಯವಾಗಿದೆ. ಬನ್ನಿ ಹಾಗಾದ್ರೆ ಈ ಮನೆಗಳ ಬಗ್ಗೆ ಅವರ ಮಾತಿನಲ್ಲೇ ಒಂದಿಷ್ಟು ಮಾಹಿತಿ ತಿಳಿದುಕೊಳ್ಳೋಣ. ನಾವು ತಯಾರಿಸುವಂತಹ ಉತ್ಪನ್ನಗಳು, ಅದರಿಂದಾಗಿ ಇವತ್ತು ನಾವು ಕಳೆದ 27 ವರ್ಷಗಳಿಂದ ನಾವು ಎಲ್ಲೋ ಆಗಿದ್ದೇವೆ ಅಂತ ಹೇಳಲಿಕ್ಕೆ ತುಂಬ ಖುಷಿ ಆಗ್ತಾ ಉಂಟು. ನಾವು ಪ್ರಾರಂಭದಲ್ಲಿ ಹೋಲೋ ಬ್ಲಾಕ್ಸ್, ದಾರದ ಕಿಟಿಗೆ, ಕಾಂಕ್ರೀಟ್ ಇಂಥದ್ದು ತಯಾರಿಸ್ತಾ ಇದ್ದೆವು. ವರ್ಷ ಹೋದಂತೆ ಜನರ ಬೇಡಿಕೆ ಏನಿದೆ ಅದನ್ನು ಪರಿಗಣಿಸಿಕೊಂಡು ಕನ್ಸಿಡರೇಷನ್ ಮಾಡಿಕೊಂಡು ನಮ್ಮ ಕಾಂಕ್ರೀಟ್ ಫೀಲ್ಡಲ್ಲಿ, ಕಾಂಕ್ರೀಟ್ ಕ್ಷೇತ್ರದಲ್ಲಿ ವಿವಿಧ ಪ್ರಾಡಕ್ಟ್ಗಳನ್ನು, ವಿವಿಧ ಉತ್ಪನ್ನಗಳನ್ನು ನಾವು ಮಾಡ್ತಾ ಇದ್ದೇವೆ. ಅದರಲ್ಲಿ ಒಂದು ನಾವು ಹೇಳ್ತಿರುವ ಹಾಗೆ ನಮ್ಮ ಈ ಒಂದು ಟೈನಿ ಹೋಮ್ ಅಂದರೆ ಪೂರ್ಣವಾಗಿ ಕಾಂಕ್ರೀಟ್ನಲ್ಲೇ ತಯಾರಿಸಿದಂಥ ಈ ಒಂದು ತೋಟದ ಮನೆ ಅಥವಾ ನಾವೇನು ಫಾರ್ಮ್ ಹೌಸ್ ಅಂತ ಹೇಳ್ಬೋದು. ಇವಾಗ ನೀವು ನೋಡ್ತಾ ಇರೋದು ಒಂದು 15x11 ಇದ್ದು ಒಂದು ಸಣ್ಣ ಅಂದರೆ 165 ಸ್ಕ್ವೇರ್ ಫೀಟ್ದು ಒಂದು ಮನೆ, ಒಂದು ಮಾಡೆಲ್ ನಾವು ಇಲ್ಲಿಗೆ ಇಟ್ಟಿದ್ದೇವೆ. ಈಗ ಇದರ ಕಾನ್ಸೆಪ್ಟ್ ಏನಂತ ಹೇಳಿದರೆ, ಈಗ ಆಲ್ರೆಡಿ ಎಲ್ರಿಗೊಂದು ಸುಸಜ್ಜಿತವಾದ ಮನೆ ಇರ್ತದೆ ವಾಸ್ತವಕ್ಕೆ. ಕೆಲವರಿಗೆ ಜಾಗ, ತೋಟ ಎಲ್ಲ ತುಂಬ ದೂರ ಇರ್ಬೋದು, ಮನೆಯಿಂದ ಒಂದು 50 ಕಿಲೋಮೀಟ್ರ್, 100 ಕಿಲೋಮೀಟ್ರ್, 150 ಕಿಲೋಮೀಟ್ರ್ ದೂರ ಇರ್ಬೋದು. ಅವರಿಗೆ ವೀಕ್ಲಿ ಒನ್ಸ್ ಅಥವಾ ತಿಂಗಳಿಗೆ 1-2 ಸಲ ಹೋಗಿ ಒಂದು ದಿವಸ ನಿಂತು ಆಲ್ಟ್ ಹಾಕಿ ಬರುವಂಥವರಿಗೆ ಒಂದು ಫಾರ್ಮ್ ಹೌಸ್, ಒಂದು ತೋಟದ ಮನೆ ಅಂತ ನಾವು ನಿರ್ಮಾಣ ಮಾಡುವಂಥ ಒಂದು ಕಾನ್ಸೆಪ್ಟ್ ನಮ್ಮದು. ನೋಡಿ ನೀವು ಎಲ್ಲ ಒಂದು ಪಿಲ್ಲರ್ ನೋಡಿ, ಈ ಥರ ಪಿಲ್ಲರ್ಸ್ ಬರ್ತದೆ, ಕಾಂಕ್ರೀಟ್ ಪಿಲ್ಲರ್ಸ್. ಕಾಂಕ್ರೀಟ್ ಪಿಲ್ಲರ್ಗೆ ಈ ಥರ ಸ್ಲಾಟ್ ಇದೆ, ಅದಕ್ಕೆ ಒಂದು ಸ್ಲ್ಯಾಬ್ ಅನ್ನು ಇನ್ಸರ್ಟ್ ಮಾಡೋದು. ಆ ಸ್ಲಾಟ್ನೊಳಗೆ ಈ ಥರ ಸ್ಲ್ಯಾಬ್ ಅನ್ನು ಇನ್ಸರ್ಟ್ ಮಾಡುವುದು. ಈ ಸ್ಲ್ಯಾಬ್ನ ಲೆಂತ್ 7 ಫೀಟ್ ಬರ್ತದೆ. ಈಚ್ ಸ್ಲ್ಯಾಬ್ನ ಹೈಟ್ 1 ಫೀಟ್ ಬರ್ತದೆ. ಅಂದರೆ 1 ಫೀಟ್ ಹೈಟ್, 7 ಫೀಟ್ ಲೆಂತ್ ಈ ಸ್ಲ್ಯಾಬನ್ನು ನಾವು ಇನ್ಸರ್ಟ್ ಮಾಡೋದು. ಸೊ ಈಚ್ 7 ಫೀಟ್ಗೆ ಒಂದು ಪಿಲ್ಲರ್ ಬಂದೇ ಬರ್ತದೆ. ಈ ಪಿಲ್ಲರನ್ನು ನಾವು ಏನು ಮಾಡ್ತೇವೆ ಅಂತಂದರೆ 2 ಫೀಟ್ ಗುಂಡಿಯೊಳಗೆ ಅಥವಾ 2 ಫೀಟ್, 2.5 ಫೀಟ್, 3 ಫೀಟ್ ಗುಂಡಿಯೊಳಗೆ ಹಾಕ್ತೇವೆ. ಹಾಕಿ ಅದಕ್ಕೆ ಕಾಂಕ್ರೀಟ್ ಮಾಡ್ತೀವಿ. ಪಿಲ್ಲರ್ ಕಾಂಕ್ರೀಟಲ್ಲಿ ಗಟ್ಟಿಯಾಗಿ ನಿಂತಿದೆ. ಆಮೇಲೆ ಈ ಸ್ಲ್ಯಾಬನ್ನು ಇನ್ಸರ್ಟ್ ಮಾಡಿ ಕೊಡುವಂಥದ್ದು. ಇದರಲ್ಲಿ ನಾವು ಯಾವ ಥರ ಮಾಡಿದ್ದೇವೆ ಅಂತ ಹೇಳಿದ್ರೆ, ಸ್ವಲ್ಪ ಒಣಗಿದೆ 15 ಫೀಟ್ ಉದ್ದ, 11 ಫೀಟ್ ಆಗ, ಅಂದರೆ 15x11 ಈ ಒಂದು ಹಾಲ್, ಒಂದು ಸಿಂಗಲ್ ಹಾಲ್ ಇದು. ಅದರಲ್ಲಿ ನಾವು ಎಲ್ಲವೂ ಇನ್ಕ್ಲೂಡ್ ಆಗುವಂತ ಮಾಡಿದ್ದೇವೆ. ಒಂದು ಬೆಡ್ ಮಾಡಿ, ಕಾಟ್ ಇಲ್ಲಿ ಹಾಕ್ಬೋದು. ನಾವು ಬೆಡ್ ರೂಮ್ ಅಂತ ಇದರಲ್ಲಿ ಕೊಡಲಿಲ್ಲ, ಒಂದು ಕಾಟ್ ಇದ್ದಂಥ ಜಾಗ ಇದೆ. ಅದೇ ರೀತಿ ಒಂದು ಕಿಚನ್ ಪ್ಲಾಟ್ಫಾರ್ಮ್ ಮಾಡಿರ್ಬೋದು, ಕಿಚನ್ ಪ್ಲಾಟ್ಫಾರ್ಮ್ ಮಾಡ್ಬೋದು. ಈ ಥರ ಒಂದು ಸೋಫಾ ಈ ಥರ ಇಟ್ಕೊಳ್ಬೋದು. ಇಲ್ಲಿ ಪ್ಲೇಸಲ್ಲಿ ಒಂದು ಸೋಫಾ ಇಟ್ಕೊಳ್ಬೋದು. ಒಂದು ಟಾಯ್ಲೆಟ್, ಬಾತ್ರೂಮ್ ಮಾತ್ರ ನಾವು ಇಲ್ಲಿ ಅಟ್ಯಾಚ್ ಮಾಡಿ ಕೊಟ್ಟಿದ್ದೇವೆ. ಟಾಯ್ಲೆಟ್, ಬಾತ್ರೂಮ್ ಇಲ್ಲಿ ಅಟ್ಯಾಚ್ ಮಾಡಿ ಕೊಟ್ಟಿದ್ದೇವೆ. ಇದು ಒಂದು ನಾನು ನಿಮಗೊಂದು ಮಾಡೆಲ್ ತೋರಿಸಿದ್ದು ಮಾತ್ರ. ಇನ್ನು ನಿಮಗೆ ಯಾವ ಸೈಜ್ ಬೇಕು, ನಿಮಗೆ ಬೇಕಾದಂಥ ಸೈಜಲ್ಲಿ ನಾವು ಮನೆಗಳನ್ನು ನಿರ್ಮಿಸ್ಬೋದು. 1 BHK, 2 BHK ಅಥವಾ ನಿಮಗೆ ಯಾವ ಸೈಜ್, ನಿಮ್ಮ ಕಸ್ಟಮೈಸಲ್ಲಿ ಯಾವ ಸೈಜಲ್ಲಿ ನೀವು ಹೇಳ್ತೀರೋ ಆ ಥರ ನಿಮ್ಮ ಪ್ಲ್ಯಾನ್ ಪ್ರಕಾರ ನಾವು ಈ ಥರ ಮನೆಯನ್ನು ಮಾಡಿಕೊಡ್ಬೋದು. ತುಂಬ ಸುಲಭದಲ್ಲಿ ಇದಾಗ್ತದೆ. ನಿಮಗೆ ಕಲ್ಲು ಕಟ್ಟೋದಾದ್ರೆ ಅಡಿಗೆ ಫೌಂಡೇಶನ್ ಬಾಯಿ ತಗೋದು ಅಥವಾ ಅಡಿಗೆ ಫೌಂಡೇಶನ್ ಕಟ್ಟೋದು, ಅದರ ಮೇಲೆ ಕಲ್ಲು ಕಟ್ಟೋದು, ಅದನ್ನು ಸಾಧನೆ ಮಾಡೋದು, ಆಮೇಲೆ ಕ್ಯೂರಿಂಗ್, ಅದು ಯಾವುದು ಕೂಡ ಇದರಲ್ಲಿ ಬರೋದಿಲ್ಲ. ನಮ್ಮ ಪಿಲ್ಲರ್ಸ್ ಆ್ಯಂಡ್ ಸ್ಲ್ಯಾಬ್ಸ್ ರೆಡಿಯಾಗಿರ್ತದೆ, ರೆಡಿಯಾಗಿರ್ತದೆ. ಅದನ್ನು ತರುವುದು ನಿಮಗೆ ನಾವು ಎಸ್ಟಾಬ್ಲಿಷ್ ಮಾಡಿ ಕೊಡೋದು. ತುಂಬ ಸುಲಭದಲ್ಲಿ ನಿಮಗೆ ಒಂದು 3-4 ದಿನದಲ್ಲಿ ಇಂಥ ಒಂದು ಸಣ್ಣ ಮನೆ ಮಾಡ್ಬೋದು. ದೊಡ್ಡ ಮನೆ ಬೇಕಿದ್ರೆ 1 ವಾರದೊಳಗಾಗಿ ನಾವು ಮಾಡಿಕೊಡ್ಬೋದು.
ಇವತ್ತಿನ ಈ ಒಂದು ಸಿಚುವೇಶನ್ ಅಲ್ಲಿ ಈ ಒಂದು ಆಧುನಿಕ ಯುಗದಲ್ಲಿ ಖಂಡಿತವಾಗಿಯೂ ನಿಮಗೆ ಎಲ್ಲರಿಗೂ ಕೂಡ ಇದೊಂದು ಸದುಪಯೋಗ ಆಗ್ತದೆ ಅಂತ ಭಾವನೆ ನಮ್ಮಲ್ಲಿದೆ. ಅದು ನಾವು ಸ್ವತಃ ಅನುಭವಿಸ್ತಾ ಇದ್ದೇವೆ. ಕಳೆದ ಹಲವಾರು ವರ್ಷಗಳಿಂದ ಇಂಥ ಹಲವು ಮನೆಗಳನ್ನು ವಿವಿಧ ಕಡೆಗಳಲ್ಲಿ ವಿವಿಧ ರಿಸೋರ್ಟ್ಗಳಿರ್ಬೋದು, ತುಂಬ ರೆಸಾರ್ಟ್ಸ್ ಇರ್ತದೆ, ಅಲ್ಲಿ ನಾವು ಇಂಥ ಫಾರ್ಮರ್ಸ್ ಮಾಡ್ಬೋದು, ಅಥವಾ ನಿಮಗೆ ಎಲ್ಲಿ ಬೇಕಿದೆ ನಿಮ್ಮ ತೋಟ ಇದ್ದರೆ ಅಥವಾ ಒಂದು ಮನೆ ಹತ್ರನೇ ಇನ್ನೊಂದು ಬಿಲ್ಡಿಂಗ್ ಆಗಬೇಕು ಅಂತಂದ ಅವಶ್ಯಕತೆ ಇದ್ರೆ ಖಂಡಿತವಾಗಿಯೂ ಈ ರೀತಿಯ ಒಂದು ಮನೆ ನಮಗೆ ತುಂಬಾ ಅನುಕೂಲ ಅಂತ ನಾವು ಭಾವಿಸ್ತೇವೆ. ಖಂಡಿತವಾಗಿ ನಾವು ಯಶಸ್ಸನ್ನು ಕೂಡ ಪಡೆದುಕೊಂಡಿದ್ದೇವೆ. ಈಗಾಗಲೇ ಹಲವಾರು ಮನೆಗಳನ್ನು ನಾವು ನಿರ್ಮಿಸಿಕೊಂಡಿದ್ದೇವೆ. ಎಲ್ಲ ಕಸ್ಟಮರ್ಸ್ ಕೂಡ ತುಂಬಾ ಸ್ಯಾಟಿಸ್ಫೈಡ್, ಅವರ ಫೀಡ್ಬ್ಯಾಕ್ ಕೂಡ ತುಂಬಾ ಸ್ಯಾಟಿಸ್ಫೈಡ್ ಆಗಿದೆ. ಇನ್ನು ಅವರೇ ಹೇಳಿದಂತೆ ಈ ಮನೆಗಳಲ್ಲಿ ರೆಡಿ ಪ್ಯಾನಲ್ ವಾಲ್ ಕಾನ್ಸೆಪ್ಟ್ ಬಳಸಲಾಗಿದ್ದು M40 ಗ್ರೇಡ್ ಸಿಮೆಂಟ್ ಬಳಸಿ ತಯಾರಿಸಿದ್ದರಿಂದ ಉತ್ತಮವಾದ ಗುಣಮಟ್ಟದ ಮನೆ ಇದಾಗಿದೆ. ಎಲೆಕ್ಟ್ರಿಕ್ ವೈರ್ ಪ್ರೊವಿಷನ್ ಕೂಡ ಪ್ಯಾನಲ್ ರೆಡಿ ಮಾಡುವಾಗಲೇ ಹಾಕಿದ್ದರಿಂದ ಟಿವಿ, ಫ್ಯಾನ್ ಎಲ್ಲವನ್ನ ಕೂಡ ನಾವಿಲ್ಲಿ ಬಳಸಬಹುದು. ಸ್ನೇಹಿತರೆ, ಹಾಗಾದ್ರೆ ಈ ರೀತಿ ಮನೆಗಳನ್ನ ಎಲ್ಲೆಲ್ಲಿ ಬಳಸಬಹುದು ಎಂದು ನೋಡುವುದಾದ್ರೆ ರೆಸಾರ್ಟ್ಗಳಲ್ಲಿ ಕ್ಲಬ್ ಹೌಸ್ ಹಾಕಿ, ಮಲೆನಾಡಿನ ತೋಟದ ಮನೆಗಳಾಕಿ ಈ ಟೈನಿ ಮನೆಗಳನ್ನ ನಿರ್ಮಿಸಿಕೊಳ್ಳಬಹುದಾಗಿದೆ. ಕಡಿಮೆ ಖರ್ಚಿನಲ್ಲಿ ಕಡಿಮೆ ಸಮಯದಲ್ಲಿ ಪುಟ್ಟ ಮನೆ ಬೇಕು ಎನ್ನುವವರು ಖಂಡಿತವಾಗಿ ಇವರನ್ನ ಕಾಂಟ್ಯಾಕ್ಟ್ ಮಾಡಬಹುದು.